ನಮಸ್ಕಾರ ಸ್ನೇಹಿತರೆ. ಇದು ಪಯಣ ಅಕಾಡೆಮಿ ಸಿಂದಗಿಯಿಂದ ಪ್ರಸ್ತುತಪಡಿಸುವ GPSTR 2026ಕ್ಕೆ ಸಂಬಂಧಿಸಿದಂತಹ ಇಲಾಖೆಯಿಂದ ಪ್ರಸ್ತುತಪಡಿಸಿರುವಂತಹ ಪ್ರಶ್ನೆ ಪತ್ರಿಕೆಗಳ ಸರಿ ಉತ್ತರಗಳನ್ನು ಇವತ್ತು ಸೆಕ್ಷನ್ 7ರಾಗಿರುವಂಥ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೋಡೋಣ. ಒಂದನೇ ಪ್ರಶ್ನೆ, 81ರಿಂದ ವೈಯಕ್ತಿಕ ಮೌಲ್ಯ ಎಂಬುದು ಇದನ್ನು ಸಂಕೇತಿಸುತ್ತದೆ. ಶಾಂತಿ, ಸ್ವಯಂ ಶಿಸ್ತು, ಸದಾಚಾರ ಮತ್ತು ಭಾವೈಕ್ಯತೆ. ವೈಯಕ್ತಿಕ ಮೌಲ್ಯ ಅಂತಂದರೆ ಏನಾಗಿದ್ರಿ? ವೈಯಕ್ತಿಕ ಅಂತ ಬಂತು ಅಂದರೆ ಇಲ್ಲಿ ಎರಡನೇ ಉತ್ತರ ಸ್ವಯಂ ಶಿಸ್ತು ಸರಿಯಾದಂಥ ಉತ್ತರವಾಗಿದೆ. ಎರಡನೇದು 82 ಜ್ಞಾನದಾಹ ಎಂಬುದು ಈ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ. ಸಾರ್ವಕಾಲಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು, 4 ಸಾಮಾಜಿಕ ಮೌಲ್ಯಗಳು. ಜ್ಞಾನದಾಹ ಅಂಥೇಳಿ ಇದು ಅಂದರೆ ಜ್ಞಾನವನ್ನು ಅರಿತುಕೊಳ್ಳೋದು ಅಥವಾ ತಿಳಿದುಕೊಳ್ಳೋದು ಅಂತಾಗುತ್ತೆ. ಜ್ಞಾನದಾಹ ಇದು ಸಾರ್ವತ್ರಿಕ ಮೌಲ್ಯಗಳಲ್ಲಿ ಬರ್ತೈತಿ. ಹಾಗಾಗಿ ಸರಿಯಾದಂಥ ಉತ್ತರ 1 ಸಾರ್ವತ್ರಿಕ ಮೌಲ್ಯಗಳು. 83 ಈ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾಗಿದೆ. ಪ್ರಾಕೃತಿಕ ವಿಕೋಪ, ಪರಿಸರ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಹುತಾತ್ಮರ ದಿನಾಚರಣೆ. ದೇಶಭಕ್ತಿಯನ್ನು ಬೆಳೆಸಲು ಇರುವಂತಹ ಕಾರ್ಯಕ್ರಮ ಅಂತಂದರೆ ಇಲ್ಲಿ ದೇಶಭಕ್ತರ ಸಂಬಂಧಿಸಿದಂತೆ ಸರಿಯಾದಂಥ ಉತ್ತರ 4 ಹುತಾತ್ಮರ ದಿನಾಚರಣೆ. 84 ಮಾನವೀಯತೆಯಲ್ಲಿ ಪ್ರಧಾನವಾಗಿರುವ ಅಂಶ ಇದಾಗಿದೆ. ಕರುಣೆ, ಇತರರ ಬಗ್ಗೆ ಕಾಳಜಿ, ಅನುಕಂಪ ಮತ್ತು ಸಹಕಾರ. ಮಾನವೀಯತೆ ಅಂಥೇಳಿ ಬಂತು ಅಂದರೆ ಇದರಲ್ಲಿ ಪ್ರಧಾನವಾಗಿರುವಂಥ ಅಂಶ ಯಾವುದಾಗಬೇಕು ಅಂದರೆ ಅದು ಸರಿಯಾದಂಥ ಉತ್ತರ 1 ಕರುಣೆ ಅಂಥೇಳಿ. 85 ಚರ್ಚೆಗಳ ಮೂಲಕ ಪದ್ಯಗಳ ಕಥೆಗಳನ್ನು ವಿಮರ್ಶಿಸುವಂತಹ ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನ ಯಾವುದು? ಅಂದರೆ ಚರ್ಚೆಗಳ ಮೂಲಕ, ಪದ್ಯಗಳ ಮೂಲಕ ಕಥೆಗಳನ್ನು ವಿಮರ್ಶಿಸುವಂತೆ ಮಾಡುವಂತಹ ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನ ಯಾವುದು ಅಂಥೇಳಿ. ಇಲ್ಲಿ ಸಮಯೋಚಿತ ವಿಧಾನ, ಪ್ರಾಸಂಗಿಕ ವಿಧಾನ, ಪ್ರತ್ಯಕ್ಷ ವಿಧಾನವಾಗಿದೆ, ಪರೋಕ್ಷ ವಿಧಾನವಾಗಿದೆ. ಯಾವುದ್ರಿ? ಸರಿಯಾದಂಥ ಉತ್ತರ 4ನೇದು ಪರೋಕ್ಷ ವಿಧಾನವಾಗಿದೆ ಅಂಥೇಳಿ. 86 ಮಕ್ಕಳು ಅಶ್ಲೀಲ ಮಾಹಿತಿಯನ್ನು ಸುಲಭವಾಗಿ ಈ ಮಾಧ್ಯಮದ ಮೂಲಕ ಸಂಗ್ರಹಿಸುತ್ತಾರೆ. ದೃಶ್ಯ ಶ್ರವಣ ಮಾಧ್ಯಮ, ಮಾಹಿತಿ ತಂತ್ರಜ್ಞಾನ ಅಂದರೆ ಇಂಟರ್ನೆಟ್, ದೂರದರ್ಶನ, 4ನೇದು ರೇಡಿಯೋ. ಇದರ ಸರಿಯಾದಂಥ ಉತ್ತರ ಮಾಹಿತಿ ತಂತ್ರಜ್ಞಾನದ ಮೂಲಕ, ಇಂಟರ್ನೆಟ್ ಅಂದರೆ ಇವತ್ತಿನ ಮೊಬೈಲ್ ಮುಖಾಂತರ ಏನಾಗ್ತದೆ ಅಂದರೆ ಮಕ್ಕಳು ಜಾಸ್ತಿ ಅಶ್ಲೀಲ ಮಾಹಿತಿಯನ್ನು ಕೂಡ ಇಲ್ಲಿ ಸಂಗ್ರಹಿಸ್ತಿದ್ದಾರೆ. 87 ಸಮಾಜ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಾತೃತ್ವ ಭಾವನೆ ಮೂಡಿಸುವ ಮೌಲ್ಯಗಳು ಎಂದರೆ? ಸಮಾಜ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಾತೃತ್ವ ಭಾವನೆ ಮೂಡಿಸುವ ಮೌಲ್ಯಗಳು. ನೈತಿಕ ಮೌಲ್ಯಗಳು, ವೈಯಕ್ತಿಕ ಮೌಲ್ಯಗಳು, ರಾಷ್ಟ್ರೀಯ ಮೌಲ್ಯಗಳು ಮತ್ತು ಸಾಮಾಜಿಕ ಮೌಲ್ಯಗಳು. ಇಲ್ಲಿ ನೈತಿಕ ಮೌಲ್ಯಗಳು ಬೇರೆ ಆಗ್ತೈತಿ. ವೈಯಕ್ತಿಕ ಮೌಲ್ಯಗಳಲ್ಲಿ ಜ್ಞಾನ, ಚಾರಿತ್ರ್ಯ, ಆರೋಗ್ಯ ಇದು ಆಗುತ್ತೆ. ರಾಷ್ಟ್ರೀಯ ಮೌಲ್ಯಗಳು ಅಲ್ಲ. 4ನೇದು ಸರಿಯಾದಂಥ ಉತ್ತರ 4 ಸಾಮಾಜಿಕ ಮೌಲ್ಯಗಳು ಅಂತೇಳಿ. 88 ಈ ಕೆಳಗಿನ ಯಾವ ಅಂಶಗಳ ಬೋಧನೆಯು ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸಲು ಸಹಕಾರಿಯಾಗುವುದಿಲ್ಲ? ಯಾವುದ್ರಿ? 1ನೇದು ನಾಗರಿಕ ಸ್ವತ್ತಿನ ರಕ್ಷಣೆ, ಸಂಪತ್ತು, ನಾಗರಿಕತೆ, ಸಂಸ್ಕೃತಿಯನ್ನು ರಕ್ಷಿಸುವುದು, ಮಕ್ಕಳ ಆದ್ಯ ಕರ್ತವ್ಯ ಎಂಬ ಜವಾಬ್ದಾರಿ. 2 ವೈಯಕ್ತಿಕ ಮೌಲ್ಯಗಳನ್ನು ಬೆಳೆಸಿಕೊಂಡಲ್ಲಿ ಮಾತ್ರ ಮಕ್ಕಳು ತಮ್ಮ ಜೀವನದ ಸಾರ್ಥಕತೆಯನ್ನು ಸಾಧಿಸಲು ಸಾಧ್ಯ. ಸತ್ಯ, ಶಾಂತಿ, ದಯೆ ಇವು ಎಂದಿಗೂ ಬದಲಾಗದ ಸಾರ್ವಕಾಲಿಕ ಮೌಲ್ಯಗಳಾಗಿವೆ. 4 ಮೇಲಿನ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ 2ನೇದು ವೈಯಕ್ತಿಕ ಮೌಲ್ಯಗಳನ್ನು ಬೆಳೆಸಿಕೊಂಡಲ್ಲಿ ಮಾತ್ರ ಮಕ್ಕಳು ತಮ್ಮ ಜೀವನದ ಸಾರ್ಥಕತೆಯನ್ನು ಸಾಧಿಸಲು ಸಾಧ್ಯ. 89 ನೀತಿ ಎಂದರೆ ಒಳ್ಳೆಯ ನಡತೆ ಮತ್ತು ಸದಾಚಾರ. 2 ಅಹಿಂಸೆ ಮತ್ತು ಶಾಂತಿ. 3 ಸಹಕಾರ ಮತ್ತು ವೃದ್ಧಾಪ್ಯದ ಬಗ್ಗೆ ಗೌರವ. 4 ಕರುಣೆ ಮತ್ತು ಅನುಕಂಪ. ಯಾವುದ್ರಿ ನೀತಿ ಅಂದರೆ? ಸರಿಯಾದಂಥ ಉತ್ತರ 1ನೇದು ಒಳ್ಳೆಯ ನಡತೆ ಮತ್ತು ಸದಾಚಾರ.
90ನೇ ಪ್ರಶ್ನೆ, ಮಕ್ಕಳಲ್ಲಿ ನೈತಿಕ ದೌರ್ಬಲ್ಯಕ್ಕೆ ಕಾರಣವಾಗುವ ಅಂಶ ಯಾವುದು? 1 ಶಾಂತಿ ಮತ್ತು ಅನುಕಂಪ, ಅಭದ್ರತೆ ಮತ್ತು ಶಾಂತಿ, 3 ಭಯ ಮತ್ತು ಅನುಕಂಪ, 4 ಭಯ ಮತ್ತು ಅಭದ್ರತೆ. ಮಕ್ಕಳಲ್ಲಿ ನೈತಿಕ ದೌರ್ಬಲ್ಯಕ್ಕೆ ಕಾರಣವಾಗುವಂಥ ಅಂಶ. ಸೊ ಸರಿಯಾದಂಥ ಉತ್ತರ 4 ಭಯ ಮತ್ತು ಅಭದ್ರತೆ. ನೆಕ್ಸ್ಟ್ 91, ಕಾಲ್ರಾ ರೋಗಿಯ ಬಟ್ಟೆ ಮತ್ತು ಮಲಮೂತ್ರ ವಿಸರ್ಜನೆಗೆ ಸ್ವಚ್ಛತೆಗೆ ಬಳಸುವಂತಹ ದ್ರಾವಣ ಯಾವುದು? ಕ್ರೆಸಾಲ್ ದ್ರಾವಣ, ಅಮೆನೋ ದ್ರಾವಣ, ಕ್ಲೋರೋಕ್ವಿನ್, ಸೋಡಿಯಂ ಬೈಕಾರ್ಬೋನೇಟ್. ಕಾಲ್ರಾ ರೋಗಿಯ ಬಟ್ಟೆ ಮತ್ತು ಮಲಮೂತ್ರ ವಿಸರ್ಜನೆ ಸ್ವಚ್ಛತೆಗೆ ಬಳಸುವ ದ್ರಾವಣ. ಸೊ ಸರಿಯಾದಂಥ ಉತ್ತರ 1 ಯಾವುದ್ರಿ? ಕ್ರೆಸಾಲ್ ದ್ರಾವಣ ಅಂಥೇಳಿ. ನೆಕ್ಸ್ಟ್ 92, ಮೌನ ಕೊಲೆಗಾರ ಎಂದು ಕರೆಯುವುದು. ಮೌನ ಕೊಲೆಗಾರ ಅಂಥೇಳಿ ಯಾವುದನ್ನು ಕರೆಯುತ್ತೇವೆ? 1 ಆಂತರಿಕ ರಕ್ತಸ್ರಾವವನ್ನು, ಟೈರೋಸಿನ್ ಎನ್ನುವ ಅಮಿನೋ ಆ್ಯಸಿಡನ್ನು, ಅತಿ ಹೆಚ್ಚಿದ ರಕ್ತದ ಒತ್ತಡವನ್ನು, ಹೆಚ್ಚಿನ ಇನ್ಸುಲಿನ್ ಅಂಥೇಳಿ. ಯಾವುದ್ರಿ? ಮೌನವಾಗಿ ಕೊಲೆಗಾರ ಅಂಥೇಳಿ ಇದನ್ನು ಕರಿತೀವಿ. ಸೊ ಸರಿಯಾದಂಥ ಉತ್ತರ 3ನೇದು, ಅತಿ ಹೆಚ್ಚಿದ ರಕ್ತದ ಒತ್ತಡ, BP ಅಂತ ಏನು ಕರಿತೀವಲ್ಲ, ರಕ್ತದ ಒತ್ತಡಕ್ಕೆ ಮೌನವಾಗಿ ಕೊಲೆಗಾರ ಅಂತ ಕರಿತೀವಿ. 93, ಹೃದಯಾಘಾತಕ್ಕೆ ಮುಖ್ಯವಾದ ಕಾರಣ ಕೊಲೆಸ್ಟ್ರಾಲ್. ಹಾಗಾದರೆ ಮೆದುಳಿನ ಆಘಾತಕ್ಕೆ ಮುಖ್ಯ ಕಾರಣ ಯಾವುದು? ಹೃದಯಾಘಾತಕ್ಕೆ ಮುಖ್ಯವಾದ ಕಾರಣ ಕೊಲೆಸ್ಟ್ರಾಲು, ಮೆದುಳಿನ ಆಘಾತಕ್ಕೆ ಮುಖ್ಯ ಕಾರಣ ಉತ್ತರದಲ್ಲಿ 1 ಎಪಿಥೀಲಿಯೋನ್ ಬಿ, ಹೈಪರ್ಟೆನ್ಷನ್ ತೀವ್ರ ರಕ್ತದ ಒತ್ತಡ, 3 ಹೈಡ್ರೋಫೋಬಿಯಾ, 4 ನಿಕೋಟಿನ್ ಅಂಥೇಳಿ. ಯಾವುದ್ರಿ? ಸರಿಯಾದಂಥ ಉತ್ತರ ಹೈಪರ್ಟೆನ್ಷನ್ ತೀವ್ರ ರಕ್ತದ ಒತ್ತಡ ಮೆದುಳಿನ ಆಘಾತಕ್ಕೆ ಮುಖ್ಯ ಕಾರಣವಾಗಿದೆ. ಹಾಗಾಗಿ ಸರಿಯಾದಂಥ ಉತ್ತರ 2. 94, ಮಯೋಪಿಯಾ ಎಂಬುದು 1 ಕಣ್ಣಿನ ದೋಷ, ಶ್ವಾಸಕೋಶದ ದೋಷ, ಕಿವಿಯ ದೋಷ, ಕಾಲುಗಳ ದೋಷ. ಯಾವ ದೋಷ ರೀ? ಸೊ ಮಯೋಪಿಯಾ ಅಂತನ್ನೋದು ಇದು ಕಣ್ಣಿನ ದೋಷ. ಹಾಗಾಗಿ ಸರಿಯಾದಂಥ ಉತ್ತರ 1 ಕಣ್ಣಿನ ದೋಷ. 95, ಹೈಡ್ರೋಥೆರಪಿ ಚಿಕಿತ್ಸೆಯನ್ನು ಇದರ ಸಹಾಯದಿಂದ ಬಳಸಿ ಮಾಡುತ್ತಾರೆ. ಹೈಡ್ರೋಥೆರಪಿ ಚಿಕಿತ್ಸೆಯನ್ನು ಇದರ ಸಹಾಯದಿಂದ ಬಳಸಿ ಮಾಡುತ್ತಾರೆ. ರಂಜಕ, ಪೆಟ್ರೋಲಿಯಂ, ಗಾಳಿ, ನೀರು. ಯಾವುದ್ರಿ? ಸರಿಯಾದಂಥ ಉತ್ತರ ನೀರು ಅಂತೇಳಿ. 96, ತೆರೆದ ಗಾಯದಿಂದ ರಕ್ತಸ್ರಾವ ಮತ್ತು ಸೋಂಕನ್ನು ತಡೆಗಟ್ಟಲು ಬಳಸುವ ಬ್ಯಾಂಡೇಜ್. ತೆರೆದ ಗಾಯದಿಂದಾಗುವ ರಕ್ತಸ್ರಾವ ಹಾಗೂ ಸೋಂಕನ್ನು ತಡೆಗಟ್ಟಲು ಬಳಸುವ ಬ್ಯಾಂಡೇಜ್ ಯಾವುದು? ಚಿಟ್ಟೆಪಟ್ಟಿ, ಒತ್ತಡದ ಬ್ಯಾಂಡೇಜ್, ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್, ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್. ಸರಿಯಾದಂಥ ಉತ್ತರ ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್. ನೆಕ್ಸ್ಟ್ 97, ಇನ್ಸೆಲ್ಡ್ ಎಂಬುದು ಈ ಗಾಯಕ್ಕೆ ಸಂಬಂಧಿಸಿದಾಗಿದೆ. ಯಾವುದ್ರಿ? ಇನ್ಸೆಲ್ಡ್ ಸೀಳುಗಾಯ, ಹರಿದ ಗಾಯ, ಮೂಗುಗಾಯ, ಚುಚ್ಚುಗಾಯ. ಸರಿಯಾದಂಥ ಉತ್ತರ 1 ಸೀಳುಗಾಯಕ್ಕೆ ಇನ್ಸೆಲ್ಡ್ ಎಂಬ ಗಾಯಕ್ಕೆ ಸಂಬಂಧಿಸಿದು. 98, ಡಿ ಜೀವಸತ್ವದ ಕೊರತೆಯಿಂದ ಬರುವ ರೋಗ ಯಾವುದು? 1 ಬೆರಿಬೆರಿ, 2 ಫೋಟೋಫೋಬಿಯಾ, 3 ಫೈನೋಡಮ್, 4 ರಿಕೆಟ್ಸ್ ಮತ್ತು ಅಸ್ಮಿಯೋಮೆಲಾಸಿಯಾ. ಸರಿಯಾದಂಥ ಉತ್ತರ ರಿಕೆಟ್ಸ್ ರೋಗ ಅಂಥೇಳಿ. 99, ನಿದ್ರಾಹೀನತೆಗೆ ಸೂಕ್ತವಾದ ಪ್ರಾಣಾಯಾಮ ಯಾವುದು? ಭಸ್ತ್ರಿಕಾ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ, ನಾಡಿ ಶೋಧನ ಅಥವಾ ನಾಡಿ ಶುದ್ಧ ಪ್ರಾಣಾಯಾಮ. ಯಾವುದ್ರಿ? ನಿದ್ರಾಹೀನತೆಗೆ ಸೂಕ್ತವಾದ ಪ್ರಾಣಾಯಾಮ. ಸರಿಯಾದಂಥ ಉತ್ತರ 2ನೇದು ಭ್ರಾಮರಿ ಪ್ರಾಣಾಯಾಮ ಅಂಥೇಳಿ. ಲಾಸ್ಟ್ 100ನೇದ್ದು, ಯೋಗದಲ್ಲಿ ಮನಸ್ಸನ್ನು ಏಕಾಗ್ರವಾಗಿ ಧ್ಯಾನಿಸುವ ವಸ್ತುವಿನೊಂದಿಗೆ ತನ್ಮಯತೆಯನ್ನು ಸಾಧಿಸುವ ಸ್ಥಿತಿ ಯಾವುದು? ಯೋಗದಲ್ಲಿ ಮನಸ್ಸನ್ನು ಏಕಾಗ್ರತವಾಗಿ ಧ್ಯಾನಿಸುವ ವಸ್ತುವಿನೊಂದಿಗೆ ತನ್ಮಯತೆಯನ್ನು ಸಾಧಿಸುವಂತಹ ಒಂದು ಸ್ಥಿತಿ ಸಮಾಧಿ, ಧ್ಯಾನ, ಧಾರಣ, ಪ್ರಾಣಾಯಾಮ. ಸೊ ಸರಿಯಾದಂಥ ಉತ್ತರ 1 ಸಮಾಧಿ. ಯೋಗದಲ್ಲಿ ಮನಸ್ಸನ್ನು ಕೇಂದ್ರವಾಗಿರೋದು ಸಮಾಧಿ ಅಂಥೇಳಿ. ಸೊ ಇಷ್ಟು
ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಎಲ್ಲ ಪ್ರಶ್ನೆಗಳ ಸರಿ ಉತ್ತರಗಳಾಗಿದ್ದಾವೆ. ಇದನ್ನು ತಾವು ಮತ್ತೊಮ್ಮೆ ಪರಿಶೀಲಿಸಿ ಉತ್ತರಗಳನ್ನು ಇನ್ನೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ತಾವು ಅಧ್ಯಯನ ಮಾಡಬೇಕು ಅಂಥೇಳಿ ಆಶಿಸ್ತೇನೆ. ಇದು ತಮ್ಮ ಅಧ್ಯಯನಕ್ಕೆ ಸಹಾಯಕವಾಗಿ ಮಾಡಿರುವಂತಹ ಒಂದು ಸಣ್ಣ ಸಹಾಯ ಅಂಥೇಳಿ ಬಯಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.